ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ಮಿನಿ ವ್ಲಾಗ್ಸ್. ಬನ್ನಿ ಇವತ್ತು ನಾವು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ತುಂಬಾ ಈಸಿ, ಕಷ್ಟನೇ ಇಲ್ಲ. ಮೊದಲಿಗೆ ಕ್ಯಾರೆಟ್ನ ತೊಗೊಂಡು ನೀಟಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ಶೇವ್ ಮಾಡಿಕೊಂಡು ಒಂದೊಂದಾಗಿ ಸಣ್ಣದರಲ್ಲಿ ತುರಿತಾ ಹೋಗೋಣ. ಈ ರೀತಿಯೂ ಮಾಡ್ತಾರೆ, ಇನ್ನೊಂದು ರೀತಿಯೂ ಮಾಡ್ತಾರೆ, ಬಟ್ ಇದು ತುಂಬಾ ಈಸಿ, ಬೇಗ ಆಗುತ್ತೆ. ಹಾಗಾಗಿ ನೀಟಾಗಿ ತುರಿದು ಒಂದು ಕುಕ್ಕರ್ ತೊಗೊಳ್ಳಿ. ನೀವು ಪಾತ್ರೆಯಲ್ಲಿ ಬೇಕಿದ್ರೂ ಮಾಡ್ಬೋದು, ತಾಳ್ಮೆಯಿಂದ ಮಾಡೋದಾದರೆ. ನಾನು ಬೇಗ ಮಾಡೋಣ ಅಂತಂದ್ಬಿಟ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಕ್ಯಾರೆಟ್ ತುರಿದಿರೋದನ್ನು ಹಾಕ್ಕೊಂಡು ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಹಾಗೆ 1/4 ಲೀಟ್ರಷ್ಟು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಫುಲ್ಲು ಸಕ್ಕರೆ ಎಲ್ಲನೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಕೊಟ್ಟು ಕುಕ್ಕರ್ನ ಸ್ಟವ್ ಮೇಲಿಡೋಣ. ಸ್ಟವ್ ಮೇಲಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಜಿಲ್ ಹಾಕ್ಸ್ಕೊಳ್ಳೋಣ. ಫುಲ್ಲು ನೀಟಾಗಿ ಕ್ಯಾರೆಟು ಫುಲ್ಲು ಸಾಫ್ಟಾಗಿ ಬೆಂದ್ಬಿಟ್ಟಿರುತ್ತೆ, ನೋಡ್ತಾ ಇರ್ಬೋದು. ಫುಲ್ಲು ಸಾಫ್ಟಾಗಿ ಬೆಂದಿದೆ, ಬಟ್ ಹಾಲು ಇನ್ನೂ ಇದೆ. ಈಗ ಸ್ಟವ್ ಉರಿ ಇಟ್ಕೊಂಡೇನೆ ಇವಾಗ ಹಾಗೆ ಕುದಿಯೋದಕ್ಕೆ ಬಿಡೋಣ. ಹಾಲೆಲ್ಲನೂ ಫುಲ್ಲುನು ಕ್ಯಾರೆಟ್ ಮಾತ್ರ ಫುಲ್ಲು ಸಾಫ್ಟಾಗಿದೆ. ಹಾಲೆಲ್ಲ ಫುಲ್ಲು ಹಿಂಗೋಗೋ ಥರ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಕುದಿಸ್ತಾ ಹೋಗೋಣ. ಹಾಗೆ ಒಂದು ಕಡೆ ಒಂದು 4-5 ಏಲಕ್ಕಿ ತೊಗೊಂಡು ಸಣ್ಣದಾಗಿ ಚಚ್ಕೊಂಡೋಣ, ಪುಡಿ ಮಾಡ್ಕೊಳ್ಳೋಣ. ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡ್ರೂ ಸರಿನೇ, ನಾನು ಈ ಥರ ಚಚ್ಚೋದ್ರಲ್ಲಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತಂದ್ಬಿಟ್ಟು. ಈ ಟೈಮ್ನಲ್ಲೇ ನಿಮಗೆ ಸಕ್ಕರೆ ಸಾಕಾ ಸ್ವೀಟು ಅಂತಂದ್ಬಿಟ್ಟು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಮನೇಲಿ ಮಾಡಿರೋವಂಥ ತುಪ್ಪನ ತಗೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತಂದ್ಬಿಟ್ಟು. ಸ್ವೀಟ್ ಅಂದಮೇಲೆ ದ್ರಾಕ್ಷಿ ಗೋಡಂಬಿ ಇರಲೇಬೇಕಲ್ವಾ, ಹಾಗಾಗಿ ದ್ರಾಕ್ಷಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನಿಧಾನ ಕಡಿಮೆ ಉರಿನಲ್ಲಿ ತುಪ್ಪ ಚೆನ್ನಾಗಿ ಕಾದ್ಬಿಟ್ಟಿರುತ್ತಲ್ವ, ಹಾಗಾಗಿ ತಳ ಹತ್ಬಿಡುತ್ತೆ. ಅಂದರೆ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ